ಹಲೋ ಎವ್ರಿವಾನ್, ವೆಲ್ಕಮ್ ಟು ಪ್ರಿನ್ಸ್ವರ್ಡ್ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ವೀಡಿಯೋ ಮಾಡ್ತಾ ಇದ್ದೀನಿ. ಸಮ್ ಪರ್ಸ್ನಲ್ ರೀಸನ್ಸಿಂದ ಮಾಡೋಕ್ಕಾಗಿರಲಿಲ್ಲ. ನಾನು ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ. ಇವತ್ತಿನ ವೀಡಿಯೋದಲ್ಲಿ ನಾನು ಯಾವ ಟಾಪಿಕ್ ಬಗ್ಗೆ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಆಯುಷ್ಮಾನ್ ಭಾರತ್ ಯೋಜನೆ. ಆಯುಷ್ಮಾನ್ ಭಾರತ್ ಯೋಜನೆನ PMJY ಅಂದರೆ ಪ್ರಧಾನಮಂತ್ರಿ ಜನ್ ಆರೋಗ್ಯ ಯೋಜನಾ ಅಂತ ಕೂಡ ಕರೀತಾರೆ. ಈ ಒಂದು ಯೋಜನೆನ ಇವಾಗ ಮಾಡಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಈ ವರ್ಷ ಸೆಪ್ಟೆಂಬರ್ 23, 2025 ಇದು ಸ್ಟಾರ್ಟ್ ಆಗಿ 7 ವರ್ಷನ ಪೂರೈಸಿದೆ. ಸೊ ಹಾಗಾಗಿ ಆಯುಷ್ಮಾನ್ ಭಾರತ್ ಯೋಜನೆ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ. ಇದು ಯಾವ ಸಚಿವಾಲಯದಡಿ ಬರುತ್ತೆ ಅಂತ ಹೇಳಿದ್ರೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದಡಿ ಬರುತ್ತೆ. ಇದು ಒಂದು ಕೇಂದ್ರ ಪ್ರಾಯೋಜಿತ ಯೋಜನೆ ಆಗಿದೆ. ಅಂದರೆ ಕೇಂದ್ರ ಸರ್ಕಾರದಿಂದ ಜಾರಿಗೆ ಬಂದಿರುವಂಥ ಯೋಜನೆ ಆಗಿದೆ. ಇದರ ವಿಶೇಷತೆ ಏನಂತ ಹೇಳಿದ್ರೆ, ಈ ಆಯುಷ್ಮಾನ್ ಭಾರತ ಯೋಜನೆಯು ವಿಶ್ವದಲ್ಲೇ ಅತಿ ದೊಡ್ಡ ಒಂದು ಆರೋಗ್ಯ ಯೋಜನೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ಈ ಒಂದು ಯೋಜನೆ ಯಾವಾಗ ಪ್ರಾರಂಭ ಆಯಿತು ಅಂತ ಹೇಳಿದ್ರೆ, 2018 ಸೆಪ್ಟೆಂಬರ್ 23. ಅದೇ ನಾನು ಆಲ್ರೆಡಿ ಹೇಳಿದೆ ಇದೇನಕ್ಕೆ ಸುದ್ದಿಯಲ್ಲಿದೆ ಇವಾಗ ಅಂತ ಹೇಳಿದ್ರೆ, ಸೆಪ್ಟೆಂಬರ್ 23ಕ್ಕೆ 2025 7ನೇ ವರ್ಷನ ಇದು ಪೂರೈಸಿದೆ. ಇದಕ್ಕೆ ಶಿಫಾರಸು, ಇದು ಯಾವ ರೀತಿ ಆರೋಗ್ಯ ಯೋಜನೆನ ತೊಗೊಬರಬೇಕು ಅಂತ ಡಿಸಿಷನ್ ಆಗಿದ್ದು ಅಂತ ಹೇಳಿದ್ರೆ, 2017 ರಾಷ್ಟ್ರೀಯ ಆರೋಗ್ಯ ನೀತಿ ಇದಕ್ಕೆ ಶಿಫಾರಸು ಮಾಡುತ್ತೆ. ಅಂದರೆ ನ್ಯಾಷನಲ್ ಹೆಲ್ತ್ ಪಾಲಿಸಿ ಮೂಲಕ ಈ ಒಂದು ಯೋಜನೆಗೆ ಶಿಫಾರಸನ್ನು ನೀಡ್ತಾರೆ. ಇದ್ರ ಉದ್ದೇಶ ಏನಾಗಿತ್ತಂತ ಹೇಳಿದ್ರೆ, ಬಡ ಕುಟುಂಬಗಳಿಗೆ ಉಚಿತವಾಗಿ ಆಸ್ಪತ್ರೆ ಚಿಕಿತ್ಸೆನ ಕೊಡೋದು, ಮತ್ತು ಏನಾದರೂ ಆರೋಗ್ಯ ಸೇವೆಗಳಲ್ಲಿ ಎಲ್ರಿಗೂ ಈ ಒಂದು ಆರೋಗ್ಯ ಸೇವೆಗಳು ಎಲ್ರಿಗೂ ಸಿಗಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಯೋಜನೆನ ತಗೊಬರ್ತಾರೆ. ಇದು ಯಾವ ರೀತಿ ಡಿವೈಡ್ ಆಗುತ್ತೆ ಅಂತ ಹೇಳಿದ್ರೆ, ಅನುದಾನ ಹಂಚಿಕೆ ಮಾಡೋದ್ರಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ತಗೊಳ್ಳುತ್ತೆ. ಕೇಂದ್ರ ಸರ್ಕಾರ 60% ಅನುದಾನ ನೀಡಿದ್ರೆ 40% ಅನುದಾನನ ರಾಜ್ಯ ಸರ್ಕಾರ ನೀಡುತ್ತೆ. ಇದ್ರದ್ದು ಫಲಾನುಭವಿಗಳು ಅಂದರೆ ಇದನ್ನ ಪಡ್ಕೊಳ್ಳಿಕ್ಕೆ ಯಾರ್ಯಾರು ಅಂತ ಹೇಳಿದ್ರೆ, ಇದನ್ನ ಯಾವ ರೀತಿ ಡಿಸಿಷನ್ನ ತೊಗೊಂಡಿದ್ದಾರೆ, ಯಾವ ರೀತಿ ಕೊಡಬೇಕು ಯೋಜನೆನ ಅಂತ ಹೇಳಿದ್ರೆ, ಈ ಒಂದು 2011 ಸೆನ್ಸಸ್ ಆಗುತ್ತೆ. ಅಂದರೆ ಜನಗಣತಿ ಆಗುತ್ತೆ. ಅಂದರೆ ಸಾಮಾಜಿಕ ಆರ್ಥಿಕ ಏನು ಜನಗಣತಿ ಆಗುತ್ತೆ, ಅದ್ರ ಮೇಲೆ ಎಷ್ಟು ಬಡ ಕುಟುಂಬಗಳಿದೆ ಅಂತ ಐಡೆಂಟಿಫೈ ಆಗುತ್ತೆ. ಅಂದರೆ ಆ ಮೂಲಕ ಐಡೆಂಟಿಫೈ ಮಾಡ್ತಾರೆ ಬಡ ಕುಟುಂಬಗಳನ್ನ. ಆ ಒಂದು ಬಡ ಕುಟುಂಬಗಳಿಗೆ ಈ ಒಂದು ಯೋಜನೆನ ಕೊಡುವ ಉದ್ದೇಶನ ಹೊಂದಿರುತ್ತೆ. ಮತ್ತು ಅದರಲ್ಲೂ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿರುವಂಥ ಎಲ್ಲ ಬಡ ಕುಟುಂಬಗಳು ಈ ಒಂದು ಯೋಜನೆನ ಪಡ್ಕೊಬಹುದು. ಇದು ಯಾವ ರೀತಿ ಕುಟುಂಬಗಳಿಗೆ ಸೌಲಭ್ಯವನ್ನು ನೀಡುತ್ತೆ ಅಂತ ಹೇಳಿದ್ರೆ, ಪ್ರತಿ ಕುಟುಂಬಕ್ಕೆ ಇದು 5 ಲಕ್ಷವರೆಗೂ ಒಂದು ಉಚಿತ ಆಸ್ಪತ್ರೆ ಚಿಕಿತ್ಸೆನ ಒದಗಿಸುತ್ತೆ. ಅಂದರೆ ಅದು ಸರ್ಕಾರಿ ಆಗಿರ್ಬೋದು ಅಥವಾ ಖಾಸಗಿ ಆಸ್ಪತ್ರೆಗೂ ಕೂಡ ಅವರು ತೋರಿಸ್ಕೊಬೋದಾಗಿರುತ್ತೆ. ಮೇಯ್ನು ಈ ಒಂದು ಸ್ಕೀಮಲ್ಲಿ ಏನಾದರೂ ಶಸ್ತ್ರಚಿಕಿತ್ಸೆ ಅಂದರೆ ಮೇಜರ್ ಆಪ್ರೇಷನ್ ಸರ್ಜರಿ ಆಗಿರ್ಬೋದು, ಈ ರೀತಿ ಒಂದು ಚಿಕಿತ್ಸೆಗಳಿಗೆ ಹೋದಾಗ ತುಂಬಾ ಹೆಲ್ಪ್ ಆಗುತ್ತೆ. ಶಸ್ತ್ರಚಿಕಿತ್ಸೆ ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಚಿಕಿತ್ಸೆನ ತೊಗೊಂಡ್ರೆ ಆ ಚಿಕಿತ್ಸೆದು ಕಂಪ್ಲೀಟ್ ಏನು ಖರ್ಚಾಗಿರುತ್ತೆ ಅದನ್ನ ಕೂಡ ಸರ್ಕಾರ ಕೊಡುತ್ತೆ. ಮತ್ತು ಏನೇ ಔಷಧಿಗಳು, ಮೆಡಿಷನ್ಸ್ ಆಗಿರ್ಬೋದು. ಮತ್ತು ಈಗ ಆಸ್ಪತ್ರೆಗೆ ಫಾರ್ ಎಕ್ಸಾಂಪಲ್ ಈಗ ಅಡ್ಮಿಟ್ ಆಗಿರ್ತಾರೆ. ಅಡ್ಮಿಟ್ ಆದಾಗ ಈಗ ಒಂದು 10 to 15 ಡೇಸ್ವರೆಗೂ ಅವರು ಆಸ್ಪತ್ರೆಯಲ್ಲಿ ಇರ್ತಾರೆ ಅಂತ ಹೇಳಿದ್ರೆ, ಆ ಒಂದು 15 ದಿನದ್ದು ಮೆಡಿಷನ್ಸ್ ಆಗಿರ್ಬೋದು ಅಥವಾ ಆಹಾರ ಅಂದರೆ ಅವ್ರಿಗೇನು ಫುಡ್ ಫೆಸಿಲಿಟಿ ಕೊಡೋದಾಗಿರ್ಬೋದು ಅಥವಾ ಏನೇ ಒಂದು ಎಕ್ಸ್ರೇ ಆಗಿರ್ಬೋದು, ಬೇರೆ ರೀತಿ ಏನು ಸ್ಕ್ಯಾನಿಂಗು ಏನೇನು ಟೆಸ್ಟ್ಗಳನ್ನ ಮಾಡ್ತಾರೆ ಎಲ್ಲ ಕೂಡ ಈ ಒಂದು ಸ್ಕೀಮಲ್ಲಿ ಕವರ್ ಆಗೋ ರೀತಿ ಇರುವಂಥ ಯೋಜನೆ ಆಗಿದೆ. ಈ ಯೋಜನೆ ಪ್ರಯೋಜನಗಳು ಮೇಯ್ನ್ ಏನಂತ ಹೇಳಿದ್ರೆ, ಇದು ತುಂಬ ಬಡ ಜನರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಈಗ ಏನಾದರೂ ಮೇಜರ್ ಆಪ್ರೇಷನ್ಸ್ ಅಥವಾ ಸರ್ಜರಿ ಆಯಿತು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಹಾರ್ಟ್ ಪ್ರಾಬ್ಲಮ್ ಆಗಿರ್ಬೋದು, ಕಿಡ್ನಿ ಆಗಿರ್ಬೋದು, ಇಲ್ಲ ಯಾವುದಾದ್ರೂ ಮೂಳೆ ಸಂಬಂಧ ರೋಗಗಳಾಗಿರ್ಬೋದು, ಈ ರೀತಿ ಬಂದಾಗ ಬಡವರಿಗೆ ಹೋಗಿ ಅಡ್ಮಿಟ್ ಆಗಿ ಆಸ್ಪತ್ರೆಗಳಲ್ಲಿ ಆಪ್ರೇಷನ್ ಮಾಡಿಸ್ಕೊಳ್ಳೋಕ್ಕೆ ಅಷ್ಟು ಅಮೌಂಟ್ ಇರಲ್ಲ. ಸೊ ಈ ಒಂದು ಸ್ಕೀಮ್ ಇದ್ದರೆ ಇದ್ರ ಮೂಲಕ ಅವರು ಕೂಡ ಹೋಗಿ ಉಚಿತ ಆರೋಗ್ಯನ ಪಡಿಬೋದು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಯೋಜನೆನ ತಂದಿರೋದು.
ಇದು ಬಡ ಜನರಿಗೆ ಉಚಿತ ಚಿಕಿತ್ಸೆನ ನೀಡುತ್ತೆ. ಮತ್ತು ಆಸ್ಪತ್ರೆಗೆ ಅವರು ದಾಖಲಾದಾಗ ತುಂಬ ಜಾಸ್ತಿ ಅಮೌಂಟು ನಂದು ಖರ್ಚಾಗುತ್ತೆ, ನಾನು ಆಸ್ಪತ್ರೆಗೆ ಅಡ್ಮಿಟ್ ಆಗಬೇಕೋ ಬೇಡವೋ ಈ ಒಂದು ಡೌಟಲ್ಲೇ ಇರ್ತಾರೆ. ಸೊ ಆ ಒಂದು ಭಯ ಇಲ್ಲದೇ ಅವರು ಉಚಿತವಾಗಿ ಹೋಗಿ ಚಿಕಿತ್ಸೆನ ಪಡಿಬೋದು. ಮತ್ತು ಆರೋಗ್ಯ ವಿಮೆ ನೀಡುವ ಇದು ಏನು ಆರೋಗ್ಯ ವಿಮೆ ನೀಡ್ತಾ ಇದೆ ಬಡ ಜನರಿಗೆ, ಅದರಲ್ಲಿ ಇದು ಮೊದಲ ಸರ್ಕಾರಿ ರಾಷ್ಟ್ರೀಯ ಯೋಜನೆ ಆಗಿದೆ ಇದು. ಮತ್ತು ಇದ್ರ ಜೊತೆಗೆ ಮೇಯ್ನ್ ಏನಂತ ಹೇಳಿದ್ರೆ ಮಹಿಳೆಯರಿಗೆ, ಮಕ್ಕಳು ಮತ್ತು ವಯಸ್ಸಾದವರಿಗೆ ಹೆಚ್ಚು ಪ್ರಯೋಜನಕಾರಿಯಾಗುತ್ತೆ. ಈಗ ಮಹಿಳೆಯರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಇವಾಗ ಫಾರ್ ಎಕ್ಸಾಂಪಲ್ ಮಹಿಳೆಯರಿಗೆ ಆದರೆ ಹೋಗಿ ಅಡ್ಮಿಟ್ ಆಗಿ ಹೆಚ್ಚು ದುಡ್ಡು ಖರ್ಚಾಗ್ಬೋದು ಅಂತ ಮಹಿಳೆಯರು ಹಿಂದೆ ಉಳಿಯುವಂಥ ಚಾನ್ಸಸ್ಸು ಜಾಸ್ತಿನೇ ಇರುತ್ತೆ. ಹಿಂದೇಟು ಹಾಕೋದು ಆಸ್ಪತ್ರೆಗೆ ತೋರಿಸ್ಕೊಳ್ಳೋದಕ್ಕೆ ನನ್ನಿಂದ ಖರ್ಚಾಗುತ್ತೆ ಅಂತ. ಸೊ ಈ ಒಂದು ಯೋಜನೆಯಿಂದ ಅವರು ಪ್ರಯೋಜನನ ಪಡ್ಕೋಬೋದು. ಇದ್ರ ಗುರಿ ಏನಾಗಿದೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ 12 ಕೋಟಿ ಕುಟುಂಬವನ್ನು ತಲುಪುವಂತಹ ಗುರಿನ ಇದು ಸ್ಟಾರ್ಟಿಂಗಲ್ಲಿ ಹೊಂದಿತ್ತು. ಇತ್ತೀಚೆಗೆ ಕೇಂದ್ರ ಸಂಪುಟ ಏನು ಮಾಡಿದೆ ಅಂತ ಅಂದರೆ 70 ವರ್ಷ ಮೇಲ್ಪಟ್ಟಿರೋ ಅಂಥ ಎಲ್ಲ ಹಿರಿಯ ನಾಗರಿಕರಿಗೂ ಕೂಡ ಈ ಒಂದು ಯೋಜನೆನ ವಿಸ್ತರಣೆ ಮಾಡಲಿಕ್ಕೆ ಅನುಮೋದನೆ ನೀಡಿದೆ. ಮತ್ತು ಇದ್ರ ಜೊತೆಗೆ ಇದು ಒಂದು ಸುಸ್ಥಿರ ಅಭಿವೃದ್ಧಿಯ ಗುರಿ ಸಾಧನೆ ಕಡೆ ತಗೊಂಡೋಗ್ತಿರೋಂಥ ಯೋಜನೆ ಆಗಿದೆ. ಅಂದರೆ ಆರೋಗ್ಯ ಮತ್ತು ಜೀವನ ಗುಣಮಟ್ಟನ ಸುಧಾರಿಸೋದು ಏನು ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ ಒಂದಾಗಿದೆ, ಅಂತಹ ಯೋಜನೆನ ಇದು ಸಾಧಿಸುವಲ್ಲಿ ಯಶಸ್ವಿ ಆಗ್ತಾ ಇದೆ. ಸೊ ಈ ಒಂದು ಯೋಜನೆ ಯಾವ ರೀತಿ ಅನುಷ್ಠಾನ ಆಗುತ್ತೆ ಅಂತ ಹೇಳಿದ್ರೆ, ಅಂದರೆ ಯಾವ ರೀತಿ ಅನುಷ್ಠಾನ ಆಲ್ರೆಡಿ ಆಗಿದೆ ಕೂಡ ಅಂತ ಹೇಳಿದ್ರೆ, ಈ ಒಂದು ಯೋಜನೆಯಡಿ ಆಲ್ರೆಡಿ ದೇಶಾದ್ಯಂತ ಒಂದು ಶಸ್ತ್ರಚಿಕಿತ್ಸೆಗೆ ಅಂದರೆ ಏನು ಆಪ್ರೇಷನ್ ಸರ್ಜರಿ ಅಂತ ಹೇಳ್ತೀವಿ, ಅದಕ್ಕೆ 6.5 ಕೋಟಿಯಷ್ಟು ಸಂಖ್ಯೆಯಷ್ಟು ಜನ ಆ ಒಂದು ಶಸ್ತ್ರಚಿಕಿತ್ಸೆನ ಪಡ್ಕೊಂಡಿದ್ದಾರೆ. ಮತ್ತು ಈ ಒಂದು ಯೋಜನೆಗೆ ಆಲ್ರೆಡಿ ಕೇಂದ್ರ ಸರ್ಕಾರ ಎಷ್ಟು ಖರ್ಚು ಮಾಡಿದೆ ಅಂತ ಹೇಳಿದ್ರೆ ಇಲ್ಲಿವರೆಗೂ 82,000 ಕೋಟಿನ ಖರ್ಚು ಮಾಡಿದೆ. ಈಗ ಏನು ಒಂದು ಆಯುಷ್ಮಾನ್ ಭಾರತ್ ಯೋಜನೆಯಡಿ ಒಂದು ಆಯುಷ್ಮಾನ್ ಕಾರ್ಡ್ ಅಂತ ಕೊಡ್ತಾರೆ. ಈ ಒಂದು ಆಯುಷ್ಮಾನ್ ಕಾರ್ಡ್ ಭಾರತದಲ್ಲಿ ಎಷ್ಟು ಜನರ ಹತ್ರ ಇದೆ ಅಂತ ಹೇಳಿದ್ರೆ 55 ಕೋಟಿಯಷ್ಟು ಜನರ ಹತ್ರ ಆಯುಷ್ಮಾನ್ ಕಾರ್ಡ್ಗಳು ಇದೆ. ಈ ಒಂದು ಯೋಜನೆಯಡಿ ಅಂದರೆ ಆಯುಷ್ಮಾನ್ ಭಾರತ್ ಯೋಜನೆಯಡಿ ಆಸ್ಪತ್ರೆಗೆ ಎಷ್ಟು ಜನ ಅಡ್ಮಿಟ್ ಆಗಿದ್ದಾರೆ ಅಂತ ಹೇಳಿದ್ರೆ ಅದರಲ್ಲೂ ನಮ್ಮ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಅಂದರೆ ಇಲ್ಲಿವರೆಗೂ ಕರ್ನಾಟಕದಲ್ಲಿ 66 ಲಕ್ಷ ಜನರು ಈ ಒಂದು ಯೋಜನೆನ ಪಡ್ಕೊಂಡಿದ್ದಾರೆ, ಅಂದರೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಈ ಒಂದು ಯೋಜನೆಯಡಿ. ಫಸ್ಟು ಯಾವುದಿದೆ ಅಂತ ಹೇಳಿದ್ರೆ ತಮಿಳ್ನಾಡು, ಅಂದರೆ ಆಲ್ಮೋಸ್ಟ್ 90 ಲಕ್ಷ ಹತ್ರ ಜನ ಈ ಒಂದು ಯೋಜನೆ ಮೂಲಕ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ. ಸೆಕೆಂಡ್ ಹೇಳಿದೆ ನಾನು ಕರ್ನಾಟಕ 66 ಲಕ್ಷದಷ್ಟು. ನೆಕ್ಸ್ಟು ಮೂರನೇದು ಬಂದು ರಾಜಸ್ಥಾನ, 55 ಲಕ್ಷ ಜನರು ಈ ಒಂದು ಯೋಜನೆ ಮೂಲಕ ಅಡ್ಮಿಟ್ ಆಗಿದ್ದಾರೆ. ಈ ಒಂದು ಯೋಜನೆ ಆಸ್ಪತ್ರೆಗಳಲ್ಲಿ ಯಾವ ರೀತಿ ಅವರಿಗೆ ಸಹಾಯ ನೀಡುತ್ತೆ ಅಂತ ಹೇಳಿದ್ರೆ, ಒಂದು ಎಂಪೆನಾಲ್ಡ್ ಅಂದರೆ ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆಗಳು ಎರಡೂ ಆಸ್ಪತ್ರೆಗಳಲ್ಲೂ ಕೂಡ ಅವರು ಯಾವುದೇ ರೀತಿ ಕಾಯಿಲೆಗಳು ಅಂದರೆ ಅದರಲ್ಲೂ ಮೇಜರ್ ಕಾಯಿಲೆಗಳಿದ್ದರೆ ಅವರು ಈ ಕಾರ್ಡ್ ಮೂಲಕ ಅವರು ಫ್ರೀಯಾಗಿ ಉಚಿತ ಸೇವೆನ ಪಡಿಬೋದು. ಮತ್ತು ಈ ಒಂದು ಕಾರ್ಡ್ ಮೂಲಕ ಅವರು ಏನು ಆಸ್ಪತ್ರೆಗಳಿಗೆ ಅಡ್ಮಿಟ್ ಆಗ್ತಾರೆ ಆಗ ಪ್ರತಿ ಆಸ್ಪತ್ರೆಗಳಲ್ಲೂ ಆಯುಷ್ಮಾನ್ ಭಾರತ್ ಸಹಾಯ ಕೌಂಟರ್ ಅನ್ನೋ ಒಂದು ಕೌಂಟರ್ ಇರುತ್ತೆ. ಅವ್ರಿಗೇನೆ ಸಪ್ರೇಟಾಗಿ ಹೋಗಿ ಈಗ ಹಾಸ್ಪಿಟಲಿಗೆ ಅಡ್ಮಿಟ್ ಆದಾಗ ಆ ಒಂದು ಕೌಂಟರಲ್ಲಿ ನಾವು ಆಯುಷ್ಮಾನ್ ಮೂಲಕ ನಾವು ಅಡ್ಮಿಟ್ ಆಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಅವರು ಏನೇನು ಪ್ರೋಸೆಸಿಂಗ್ ಇದೆ ಆಯುಷ್ಮಾನ್ ಭಾರತ್ ಮೂಲಕ ಅವ್ರಿಗೇನು ಕ್ಲೇಮ್ ಮಾಡಬೇಕು, ಅವ್ರಿಗೆ ಯಾವ ರೀತಿ ಕಾಯಿಲೆ ಇದೆ, ಆ ಕಾಯಿಲೆಗೆ ಎಷ್ಟು ಅವರಿಗೆ ಕಾಸ್ಟ್ ಆಗುತ್ತೆ ಎಲ್ಲನೂ ಅದರಲ್ಲೇ ಅವರು ಚೆಕ್ ಮಾಡಿಬಿಟ್ಟು ಆ ಮೂಲಕ ಅವರೇನೇ ಕ್ಲೇಮ್ ಮಾಡ್ತಾರೆ. ಗೌರ್ಮೆಂಟ್ಗೆ ಅವರು ಅಪ್ಲಿಕೇಶನ್ ಒಂದು ಕೊಡೋದ್ರ ಮೂಲಕ ನಿಮ್ಮದು ಎಷ್ಟು ಒಂದು ಕಾಸ್ಟ್ ಆಗುತ್ತೆ. ಈಗ 15 ಡೇಸ್ವರೆಗೂ ಟೈಮ್ ಇರುತ್ತೆ. ಈಗ ಆಪ್ರೇಷನ್ ಆದಮೇಲೆ 15 ದಿನದವರೆಗೂ ಅಥವಾ ಏನೇ ಅವರು ತೊಗೊಂಡ್ರು ಓವರಾಲ್ 15 ದಿನದೊಳಗಡೆ ಆ ಒಂದು ಸೌಲಭ್ಯನ ಪಡ್ಕೊಬೋದು ಅವರು. ಆ ಟೈಮಲ್ಲಿ ಅವ್ರದ್ದು 15 ದಿನದವರೆಗೂ ಏನು ಕಾಸ್ಟ್ ಆಗುತ್ತೆ ಅಂತ ಇವ್ರು ಆಲ್ರೆಡಿ ಎಸ್ಟಿಮೇಟ್ ಮಾಡಿ ಒಂದು ಅಂದಾಜನ್ನ ಗೌರ್ಮೆಂಟ್ಗೆ ಕಳಿಸ್ತಾರೆ. ಸೊ ಅದಾದಮೇಲೆ ಗೌರ್ಮೆಂಟು ಅವ್ರಿಗೆ ಸರ್ಜರಿ ಮಾಡಬೇಕು ಅಥವಾ ಏನೋ ಒಂದು ಮಾಡಬೇಕು ಅಂತ ಅಂದರೆ ಇಷ್ಟು ದಿನದೊಳಗೆ ನಮಗೆ ಬೇಕು ಅಂತ ಇವರು ಕ್ಲೇಮ್ ಮಾಡಿಕೊಡಿ ಅಂತ ಗೌರ್ಮೆಂಟ್ಗೆ ಏನು ಲೆಟರ್ ಕೊಡ್ತಾರೆ, ನೆಕ್ಸ್ಟ್ ಗೌರ್ಮೆಂಟ್ ಕ್ಲೇಮ್ ಮಾಡಿಕೊಡ್ತಾರೆ. ಸೊ ಆ ಮೂಲಕ ಅವರು
ಉಚಿತ ಆರೋಗ್ಯ ಸೇವೆನ ಪಡ್ಕೊಬೋದು. ಈ ಒಂದು ಆಯುಷ್ಮಾನ್ ಭಾರತ್ ಕಾರ್ಡ್ನ ಯಾವ ರೀತಿ ಪಡ್ಕೊಳ್ಳೋದು ಅಂತ ಹೇಳಿದ್ರೆ, ಒಂದು ಆಯುಷ್ಮಾನ್ ಭಾರತ್ ಯೋಜನೆ ಅಡಿನೇ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟ್ಗೆ ಅವರು ಭೇಟಿ ನೀಡಿ ಆಲ್ರೆಡಿ ಆಯುಷ್ಮಾನ್ ಭಾರತದ್ದು ಅವ್ರು ಅಪ್ಲೈ ಮಾಡಿದರೆ ಆ ಒಂದು ವೆಬ್ಸೈಟಲ್ಲಿ ಹೋಗಿ ಅವ್ರ ಕಾರ್ಡ್ನ ಚೆಕ್ ಮಾಡ್ಕೋಬೋದು. ಅಂದರೆ ಅವ್ರ ಹೆಸರು ಏನು ಕೊಟ್ಟಿರ್ತಾರೆ ಮತ್ತು ಯಾವ ಮೊಬೈಲ್ ನಂಬರಿಂದ ಅವರು ನೋಂದಾಯಿಸ್ಕೊಂಡಿರ್ತಾರೆ ಅಲ್ಲಿ ಹೋಗಿ ಅವ್ರದ್ದು ಕಾರ್ಡ್ದು ಎಂಟ್ರಿ ಆಗಿದೆಯಾ ಚೆಕ್ ಮಾಡಿಕೊಂಡು, ನೆಕ್ಸ್ಟ್ ಏನಾದರೂ ಅವ್ರದ್ದು ಇದೆ ಅಲ್ಲಿ ಅಂತ ಗೊತ್ತಾದರೆ ಆಯುಷ್ಮಾನ್ ಕಾರ್ಡ್ನ ಅವರು ಡೌನ್ಲೋಡ್ ಮಾಡ್ಕೋಬೋದು. ಅಕಸ್ಮಾತ್ ಅವ್ರಿಗೆ ಏನಾದರೂ ಅದರಲ್ಲಿ ಪ್ರಾಬ್ಲಮ್ ಅಥವಾ ಇಶ್ಯೂಸ್ ಬಂದರೆ ಅವ್ರದ್ದು ನಿಯರೆಸ್ಟ್ ಸೆಂಟರಲ್ಲಿ ಅವರು ಅದ್ರ ಬಗ್ಗೆ ಮಾಹಿತಿನ ಪಡ್ಕೋಬೋದು. ಇಲ್ಲಾಂದರೆ ಅವ್ರದ್ದು ಕಾರ್ಡ್ ಇಲ್ಲ ಅಂತ ಅಂದರೆ ಆ ಮೂಲಕ ಮಾಹಿತಿ ಪಡ್ಕೊಂಡು ಯಾವ ರೀತಿ ಮತ್ತೆ ಅವ್ರು ಅಪ್ಲೋಡ್ ಮಾಡಬೇಕು ಅಂತ ಅವ್ರ ಹತ್ರ ಮಾಹಿತಿ ತೊಗೊಂಡು ಮಾಡಿ, ಅಥವಾ ಇಲ್ಲ ಅಂದರೆ ಕಾರ್ಡು ಜನ್ರೇಟ್ ಆಗಿದೆ ಆಲ್ರೆಡಿ ಅಂತ ಹೇಳಿದ್ರೆ ಆ ಮೂಲಕ ತಗೊಳ್ಬೋದು. ಇಷ್ಟು ಆಯುಷ್ಮಾನ್ ಭಾರತ್ ಯೋಜನೆ ಅಥವಾ ಏನು ಪ್ರಧಾನಮಂತ್ರಿ ಜನ್ ಆರೋಗ್ಯ ಯೋಜನೆಯ ಮಾಹಿತಿ ಆಗಿರುತ್ತೆ. ನೆಕ್ಸ್ಟು ಮುಂದಿನ ವಿಡಿಯೋ